ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಸ್ ಎಂ ಕನ್ನಡ ಸೀರಿಯಲ್. ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶುರುನಲ್ಲೇ ಈಶ್ವರಿ ತನ್ನ ಮಗ ಮಾಡಿದ ತಪ್ಪಿಗೆ ಶಿವರಾಮೇಗೌಡನ ಹತ್ರ ಕಾಲಿಟ್ಕೊಂಡು ಬಿಡ್ಕೊಳ್ತಾ ಇರ್ತಾಳೆ. ಆಗ ಶಿವರಾಮೇಗೌಡ, ಇವನಿಂದಾಗಿ ನಮ್ಮ ಮಟ್ಟಿಲಿ ಯಾರು ತಲೆ ತಗ್ಸೋದು ಬೇಡ, ಇನ್ನು ಒಂದೇ ಒಂದು ಕ್ಷಣನೂ ನಮ್ಮ ಮಟ್ಟಿಲಿ ಇರಬಾರ್ದು ನೀ ಅಂತ ಹೇಳ್ತಾರೆ. ಈಗಲೇ ಈ ಕ್ಷಣನೇ ನೀನು ಹೆಂಡ್ರನ್ನ ಕರ್ಕೊಂಡು ಹೋಗ್ತಾ ಇರ್ಬೇಕು ಅಂತಾರೆ. ಆಗ ಈಶ್ವರಿ, ಭಾವ ಇನ್ನೂ ಒಂದೆರಡು ಏಟು ಹೊಡೆದ್ಬಿಡಿ ಭಾವ ಬೇಕಾದರೆ, ಆದರೆ ಇಂಥ ಶಿಕ್ಷೆ ಮಾತ್ರ ಕೊಡಬೇಡಿ ಅಂತಾಳೆ. ಅವನೇನೋ ತಿಳಿದೆ ಅಂತಿರ್ತಾಳೆ. ಆಗ ಶಿವರಾಮೇಗೌಡ, ಈಶ್ವರಿ ತಿಳಿದೇ ಅಲ್ಲ, ಎಲ್ಲ ಗೊತ್ತಿದ್ದೇ ಮಾಡೋನೆ. ಕಷ್ಟಪಟ್ಟು ಎಲ್ಲ ದುಡ್ಡು ಸಂಪಾದನೆ ಮಾಡಿದರೆ ಎಲ್ಲ ಗೊತ್ತಾಗಿರೋದು, ಎಲ್ಲ ಸುಲಭವಾಗಿ ಸಿಕ್ಬಿಡ್ತಲ್ಲ, ಅದಕ್ಕೆ ಕೊಬ್ಬು ಹೆಚ್ಚಾಗದೆ ಅಂತಾನೆ. ಇಂಥವನು ನಮ್ಮ ಮಟ್ಟೇಲಿ ಇರಬಾರ್ದು, ಹೋಗ್ಬೇಕಾಚೆ ಅಂತಾನೆ. ಆಗ ಈಶ್ವರಿ, ಭಾವ ಬುದ್ಧಿ ಇಲ್ಲದೆ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟವನೇ, ಇದು ಒಂದ್ಸಲ ಕ್ಷಮಿಸಿ, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ ಅಂತಾಳೆ. ಆಗ ಶಿವರಾಮೇಗೌಡ, ಕ್ಷಮೆ ಯಾರಿಗೆ? ಇವನ್ಗ? ಕೋಪದಲ್ಲಿ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡ್ಬೋದು, ಗೊತ್ತಿಲ್ಲದೆ ತಪ್ಪು ಮಾಡಿದ್ರು ಕ್ಷಮಿಸ್ಬಿಡ್ಬೋದು, ಆದರೆ ಅಹಂಕಾರ ದುರಹಂಕಾರದಲ್ಲಿ ತಪ್ಪು ಮಾಡಿದ್ರೆ ಕ್ಷಮಿಸೋಕ್ಕಾಗಕ್ಕಿಲ್ಲ ಅಂತಾನೆ. ಆಗ ಈಶ್ವರಿ, ಭಾವ ನೀವೇ ಹಿಂಗೆ ಹೇಳ್ಬಿಟ್ರೆ ಹೆಂಗೆ, ಅವ್ನು ಎಲ್ಲಿ ಹೋದನು, ಎಲ್ಲಿ ಬದುಕನು ಅಂತ ಕೇಳ್ತಾಳೆ. ಆಗ ಶಿವರಾಮೇಗೌಡ, ಎಲ್ಲಾದರೂ ಹೋಗಲಿ, ಕೂಲಿನಾಡ್ಲಿ ಮಾಡಲಿ, ಮೂಟೆ ಹೊರಲಿ, ಆಗಲೇ ಇಂಥ ನನ್ನ ಮಕ್ಳಿಗೆ ಬುದ್ಧಿ ಬರೋದು ಅಂತಾನೆ. ಆಗ ಈಶ್ವರಿ ಸುಭಾಷನ್ಗೆ, ಅಯ್ಯೋ ಪಾಪಿ, ಇಂಥ ಪರಿಸ್ಥಿತಿ ತಂದಿಟ್ಕೊಂಡ್ಬಿಟ್ಟೆಲ್ಲೋ, ದೊಡ್ಡಪ್ಪನ ಕಾಲಿಗೆ ಬಿದ್ದು ಕ್ಷಮೆ ಕೇಳಲ್ಲ ಅಂತಾಳೆ. ಆಗ ಸುಭಾಷ್ ಅವ್ರ ದೊಡ್ಡಪ್ಪನ ಕಾಲು ಹಿಡ್ಕೊಂಡು, ದೊಡ್ಡಪ್ಪ ತಪ್ಪು ಮಾಡಿಬಿಟ್ಟೆ, ಪ್ಲೀಸ್ ಕ್ಷಮಿಸು ದೊಡ್ಡಪ್ಪ, ಕ್ಷಮಿಸ್ಬಿಡು ಅಂತಾನೆ. ಆಗ ಶಿವರಾಮೇಗೌಡ, ಛೀ, ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗ್ತದೆ, ಈ ಕ್ಷಣದಿಂದ ಯಾರನ್ನೂ ನಂಬಕ್ಕಿಲ್ಲ, ನನ್ನ ಕೆಲಸನ ನಾನೇ ಮಾಡ್ಕೋತೀನಿ, ಯಾವ ಮಕ್ಕಳು ನನಗೆ ಸಹಾಯ ಮಾಡೋದು ಬೇಕಾಗಿಲ್ಲ, ಬೆಣ್ಣಿಗೆ ಬಿದ್ದು ನನ್ನ ತಮ್ಮ ಅವನೊಬ್ಬನೇ ಸಾಕು ಅಂತಾನೆ. ಆಗ ಸುಭಾಷ್ ಅವರಪ್ಪ ಗೋವಿಂದನ ಹತ್ರ ಹೋಗಿ, ಅಪ್ಪ ನೀನಾದರೂ ಹೇಳಪ್ಪ ದೊಡ್ಡಪ್ಪಂಗೆ ಕ್ಷಮಿಸು ಅಂತ ಕೇಳ್ಕೊತಾನೆ. ನಿನ್ನ ಕಾಲಿಗೆ ಬೀಳ್ತೀನಿ ಹೇಳಪ್ಪ ಅಂತ ಕಾಲಿಗೆ ಬೀಳಕ್ಕೆ ಹೋಗ್ತಾನೆ. ಆಗ ಗೋವಿಂದ ಅವನ ಮೇಲೆ ಎತ್ತಿಲ್ಲೇ, ಬೀಳ್ಬೇಕಾಗಿರೋದು ನನ್ನ ಕಾಲಿಗಲ್ಲ, ಕಟ್ಕೊಂಡು ಹೆಂಡ್ರಿಗೆ ಮೋಸ ಮಾಡಕ್ಕೆ ಹೊಂಟಿದ್ಯಲ್ಲ, ಹೋಗಿ ಅವಳ ಕಾಲಿಗೆ ಬೀಳು ಅಂತ ಚಂಪನ ಹತ್ರ ದೂಡ್ತಾನೆ. ಆಗ ಸುಭಾಷ ಚಂಪನ್ಗೆ, ನಿನ್ನ ಕೈ ಮುಗಿತೀನಿ ಚಂಪಾ, ಬಿಟ್ಟು ಇನ್ಯಾವತ್ತೂ ನಿಂಗೆ ಮೋಸ ಮಾಡೋಕ್ಕಿಲ್ಲ, ನೀನಾದರೂ ಹೊಸಿ ದೊಡ್ಡಪ್ಪಂಗೆ ಹೇಳು ಅಂತಾನೆ. ನನ್ನ ಕ್ಷಮಿಸೋದಕ್ಕೆ ಹೇಳು ದೊಡ್ಡಪ್ಪಂಗೆ, ಬೇಕಾದ್ರೆ ನಿನ್ನ ಕಾಲಿಗೆ ಬೀಳ್ತೀನಿ ಅಂತ ಕಾಲಿಗೆ ಬೀಳಕ್ಕೆ ಹೋಗ್ತಾನೆ. ಆಗ ಚಂಪಾ, ಅಯ್ಯೋ ಬೇಡ ಅಂತ ಚೀರ್ತಾಳೆ. ಮತ್ತೆ ಸುಭಾಷ್ ಅವ್ರ ದೊಡ್ಡಪ್ಪನ ಹಿಡ್ಕೊಂಡು, ಆ ದೊಡ್ಡಪ್ಪ ತಪ್ಪು ಮಾಡಿಬಿಟ್ಟೆ, ಕ್ಷಮಿಸು ದೊಡ್ಡಪ್ಪ ಅಂತಾನೆ. ಆಗ ಶಿವರಾಮೇಗೌಡ, ಹೆಣ್ಣು ಕಷ್ಟನ ಬೇಕಾದರೂ ಹಂಚ್ಕೊಂಡಾಳು, ಗಂಡನ ಬಿಡಕ್ಕಿಲ್ಲ, ಸಂತೋಷನ ಬೇಕಾದರೂ ಬಿಟ್ಕೊಟ್ಟಾಳು, ತಾಳಿ ಕಟ್ಟಿರೋಣಲ್ಲ ಅಂತ ಹೇಳ್ತಿರ್ತಾನೆ. ಆಗ ಗೋವಿಂದ ಶಿವರಾಮೇಗೌಡನ ಹತ್ರ ಬಂದು, ಅಣ್ಣ ನಂಗೆ ಕ್ಷಮಿಸ್ಬಿಡಣ್ಣ ಅಂತ ಕಾಲು ಹಿಡ್ಕೋತಾನೆ. ಆಗ ಶಿವರಾಮೇಗೌಡ, ಗೋವಿಂದ ಎದ್ದಳ ಮೇಲೆ, ನೀನು ಯಾಕೆ ಕ್ಷಮೆ ಕೇಳಬೇಕು ಅಂತಾನೆ. ಆಗ ಗೋವಿಂದ, ಇಂಥ ಮಗಗೆ ಜನ್ಮ ಕೊಟ್ಟ ಮ್ಯಾಕೆ ಇನ್ನೇನನ್ನ ಮಾಡಲಿ, ಅವನ ತಪ್ಪಿಗೆ ನೀನು ಸರಿಯಾದ ಶಿಕ್ಷೆನೇ ಕೊಟ್ಟಿದೀಯ, ಆದರೆ ಒಬ್ಬ ಅಪ್ಪನಾಗಿ ಅವನ್ನ ಸರಿಯಾಗಿ ಬೆಳೆಸ್ದೆ, ನಾನು ತಪ್ಪು ಮಾಡಿದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಣ್ಣ ಅಂತ ಕೈ ಮುಗಿತಾನೆ. ಈಗ ಶಿವರಾಮೇಗೌಡ, ಮಕ್ಕಳು ಅಂದರೆ ಅಪ್ಪಂದ್ರ ಹೆಸರನ್ನ ಮ್ಯಾಕ್ ತಗೊಂಡು ಹೋಗ್ಬೇಕು, ಕಡೆ ಪಕ್ಷ ಆಗಲಿಲ್ಲ ಅಂದರೆ ಉಳಿಸ್ಕೊಂಡಾದ್ರೂ ಹೋಗಬೇಕು, ಅದು ಬಿಟ್ಬಿಟ್ಟು ಎಲ್ಲರ ಮುಂದ್ಗುಟ್ಟೆ ತಲೆ ತಗ್ಸೋಂಗೆ ಮಾಡೋದಲ್ಲ, ಇದನ್ನೆಲ್ಲ ನೋಡ್ತಾ ಇದ್ರೆ ಇಂಥ ಮಕ್ಕಳು ಬೇಕಾ ಅಂತ ಅನ್ನಿಸ್ತಾ ಇದೆ ಅಂತಾನೆ. ಥೂ ಅಂತ ಉಗ್ದು ಬೇಜಾರು ಮಾಡಿಕೊಂಡು ಹೋಗ್ತಾನೆ. ಆಗ ಅಜ್ಜಿ ಸುಭಾಷನ ಹತ್ರ ಬಂದರು, ಕಿತ್ತೋದವಂಗೆ ಮತ್ತೊಂದು ಹಾದಿ ಅನ್ನೋಂಗೆ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವೇನೋ, ವಂಶದಲ್ಲಿ ನೀನು ಹೆಂಗೋ ಹುಟ್ಟಿದೆ, ಈಶ್ವರಿ, ಇನ್ನು ಮುಂದೆ ಇವನು ದಾರಿ ತಪ್ಪದಂಗೆ ನೋಡ್ಕೋತೀನಿ ಅಂದಿದ್ದಲ್ಲೇ, ಇದೇ ಏನೇ ನೀನು ನೋಡ್ಕೊಂಡಿರೋ ಚಂದನ, ನನ್ನ ಮಗ ಹೇಳ್ದಂಗೆ ಅವ್ನ ಹೊಟ್ಟೆ ಬಟ್ಟೆನೆಲ್ಲ ಇವನೇ ನೋಡ್ಕೋಬೇಕು, ಆವಾಗಲೇ ಇವನಿಗೆ ಬುದ್ಧಿ ಬರೋದು, ಈಗಲಾದರೂ ನೆಟ್ಟಗೆ ಬುದ್ಧಿ ಕಲಿ ಅಂತ ಹೇಳಿ ಕಳಿಸು, ಇಲ್ಲೇ ನಿಂತಿದ್ರೆ ನಾನು 4 ಬಾರಿಸ್ಬೇಕಾಗತ್ತೆ, ಈಶ್ವರಿ ಕರ್ಕೊಂಡು ಹೋಗೆ ಅಂತ ಹೇಳ್ತಾರೆ. ಆಗ ಈಶ್ವರಿ ಮತ್ತು ಅವನ ಮಗಳು ಚಿತ್ರ ಇಬ್ಬರು ಸೇರಿ ಸುಭಾಷನ್ನ ಕರ್ಕೊಂಡು ಹೋಗ್ತಾರೆ. ಆಗ ಎಲ್ಲರೂ ಅಲ್ಲಿಂದ ಹೊರಟ ತಕ್ಷಣ ಚಂಪಾ ವಿದ್ಯಾನ ತಪ್ಕೊಂಡು ಅಳ್ತಾ ಇರ್ತಾಳೆ. ಈ ಕಡೆ ವಿದ್ಯಾ ಹೊರಗಡೆ ಬಂದು, ತುಂಬ ಥ್ಯಾಂಕ್ಸ್ ನಂದಿನಿ ಅವ್ರಿಗೆ ಅಂತ ಹೇಳ್ತಿರ್ತಾಳೆ. ಆಗ ನಂದಿನಿ, ಇಲ್ಲ ಆ್ಯಕ್ಚುಲಿ ನಾನು ನಿಮಗೆ ಮತ್ತು ಚಂಪಾ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು, ನನಗೆ ಸತ್ಯನ ತಿಳಿಸ್ಕೊಟ್ರಿ ಅಂತಾಳೆ. ಆಗ ವಿದ್ಯಾ, ನಾನು ಹಿಂಗೆ ಹೇಳ್ತೀವಿ ಅಂತ ತಪ್ಪು ತಿಳ್ಕೊಬೇಡಿ, ಒಂದು ಹೆಣ್ಣು ಮದುವೆ ಆಗಿರೋ ಗಂಡಸಿಂದೆ ಬಂದಾಗ ಅವನ ಜೊತೆಗೆ ಅವ್ನು ಮದುವೆ ಆಗಿರೋ ಹೆಣ್ಣಿನ ಬದುಕುವೆ ಸರ್ವನಾಶ ಆಗೋಗ್ತದೆ, ಒಂದು ಮನೆನೇ ಮುಳುಗೋಗ್ತದೆ ಅಂತಾಳೆ. ಆಗ ನಂದಿನಿ, ನೀವು ಹೇಳ್ತಾ ಇರೋ ಸತ್ಯ ವಿದ್ಯಾ ಅವರೇ, ಆದರೆ ಅವ್ನು ಆಡಿದ ನಾಟಕ, ಅವ್ನು ನಡ್ಕೊಂಡಿದ್ದ ರೀತಿ ಅದನ್ನೆಲ್ಲ ನೋಡ್ತಾ ಇದ್ರೆ ಚಂಪನ್ ಜೊತೆ ಬಲವಂತವಾಗಿ ಮದುವೆ ಆಗಿ ಕಣ್ಣೀರಲ್ಲಿ ಕೈ ತೊಳ್ತಾ ಇದ್ದಾನೆ ಅನ್ಕೊತ ಇದ್ದೆ ಅಂತ ಹೇಳ್ತಾಳೆ. ಆಗ ವಿದ್ಯಾ, ಬಲವಂತವಾಗೋ ಇಲ್ಲ ಯಾವುದೋ ಒಂದು ಕಾರಣಕ್ಕೂ ಮದುವೆ ಆಗಿರ್ಬೋದು, ಆದರೆ ಇವತ್ತಲ್ಲ ನಾಳೆ ಅವ್ರ ಸಂಸಾರ ಸರಿ ಹೋಗ್ತದೆ, ಸಾಧ್ಯ ಆದರೆ ಅವರಿಬ್ಬರನ್ನ ಒಂದು ಮಾಡೋಕ್ಕೆ ನಾವು ಪ್ರಯತ್ನ ಪಡಬೇಕು, ಅವರಿಬ್ಬರನ್ನ ದೂರ ಮಾಡೋದಕ್ಕಲ್ಲ ಅಂತಾಳೆ. ವಿಷಯನ ನಾವು ಚೆಂದಾಗಿ ಅರ್ಥ ಮಾಡ್ಕೋಬೇಕು, ಒಟ್ಟಿನಲ್ಲಿ ಹೆಣ್ಣಾಗಿ ನಾವು ಏಟು ಹುಷಾರಲ್ಲಿದ್ದರೂ ಕಮ್ಮಿನೇಯ ಅಂತ ಹೇಳ್ತಾಳೆ. ಆಗ ನಂದಿನಿ, ನಿಮ್ಮ ಮಾತು 100ಕ್ಕೆ 100 ಸತ್ಯ ವಿದ್ಯಾ ಅವರೇ, ನಂಗೆ ಅರ್ಥ ಆಯಿತು, ಇನ್ನು ಮುಂದೆ ನಾನು ಕೇರ್ಫುಲ್ಲಾಗಿರ್ತೀನಿ ತುಂಬ ಅಂತ ಹೇಳ್ತಾಳೆ.
ನೀವು ಬರೀ ಚಂಪನ್ ಜೀವನ ಮಾತ್ರ ಅಲ್ಲ, ನಮ್ಮ ಅಟ್ಟಿ ಮರ್ಯಾದೆ ಗೌರವ ಎಲ್ಲಾನು ಉಳಿಸ್ಬಿಟ್ರಿ ಅಂತಾಳೆ. ನಂದಿನಿ ಅಯ್ಯಯ್ಯೋ ಹಾಗೆಲ್ಲ ಮಾತಾಡಬೇಡಿ, ನೀವು ನನ್ನ ಜೀವನನ ಕಾಪಾಡ್ಬಿಟ್ರಿ, ನನ್ನಿಂದ ತಪ್ಪಾಗಿದೆ, ಚಂಪಾ ಅವ್ರಿಗೂ ಸಾರಿ ತಿಳಿಸ್ಬಿಡಿ ಅಂತ ಹೇಳಿ ತಬ್ಕೊಂಡು ಥ್ಯಾಂಕ್ಸ್ ಹೇಳಿ ಹೊರಡ್ತಾಳೆ. ಈ ಕಡೆ ಚಂಪಾ ಅಳ್ತಾ ನಿಂತಿರ್ತಾಳೆ. ಅಜ್ಜಿ ಅಲ್ಲಿಗೆ ಬಂದು ಯಾಕೆ ಅಳ್ತಾ ಇದೀಯಾ, ಮೊದಲು ಕಣ್ಣೀರು ಒರೆಸ್ಕೊ. ಅದೇ ಸಮಯಕ್ಕೆ ಶಿವರಾಮೇಗೌಡ ಅಲ್ಲಿಗೆ ಬರ್ತಾನೆ. ಚಂಪಾ ಬಾರವ ಇಲ್ಲಿ ಅಂತ ಕರೀತಾನೆ. ಅವ್ನು ಮಾಡಿದ ತಪ್ಪಿಗೆ ನಮ್ಮ ಮಾವಯ್ಯ ನಂಗೂ ಶಿಕ್ಷೆ ಕೊಟ್ಟವ್ರೆ ಅಂತ ನನ್ನ ಮೇಲೆ ಕೋಪ ಬಂದೈತೇನವ ಅಂತ ಕೇಳ್ತಾನೆ. ಆಗ ಚಂಪಾ ಅಯ್ಯಯ್ಯೋ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ನಾನೇ ಅವ್ನ ನರ್ಕಕ್ಕೆ ಹೋಗ್ಲಿ, ನಿಮ್ಗೆ ನನ್ನ ಪ್ರಾಣ ತೆಗಿಯೋ ಅಧಿಕಾರನೂ ಇದೆ ಮಾವ ಅಂತಾಳೆ. ಶಿವರಾಮೇಗೌಡ ನೋಡ್ ಮಗ, ನಾನಿದು ಅವ್ನು ಕೊಡ್ತಾ ಇರೋ ಶಿಕ್ಷೆ ಅಲ್ಲ, ಅವನಿಗೂ ಅವ್ನ ತಪ್ಪಿನ ಅರಿವಾಗಿ ಒಳ್ಳೆ ಬುದ್ಧಿ ಕಲೀಲಿ ಅಂತ, ಕಷ್ಟಪಟ್ಟು ಹೆಂಡ್ರು ಮಕ್ಕಳನ್ನ ಸಾಕಿದ್ರೆ ಕಷ್ಟ ಅನ್ನೋದೇನು ಅಂತ ಗೊತ್ತಾಗ್ಲಿ ಅಂತ, ಅವನು ಎಲ್ಲ ತಿಳ್ಕೊಂಡು ಜೀವನದಲ್ಲಿ ಚಂದಾಗಿ ಬಾಳಲಿ ಅಂತವ ಹಿಂಗೆಲ್ಲ ಮಾಡಿದ್ದೀನಿ ಅಂತಾನೆ. ಜೊತೆಗೆ ನಿಂಗೆ ಅನ್ಯಾಯ ಮಾಡ್ತಿದ್ದವನು ತಿದ್ಕೊಂಡು ನಿನ್ನ ಜೊತೆ ಚೆನ್ನಾಗಿ ಬಾಳಲಿ ಅಂತವ ಹಿಂಗೆ ಮಾಡ್ತಾ ಇವ್ನಿ ಅಂತಾನೆ. ಆಗ ಚಂಪಾ ನೀವೇನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ 100 ಯೋಚನೆ ಮಾಡಿರ್ತೀರ ಅಂತ ನಂಗೆ ಗೊತ್ತು ಮಾವ ಅಂತಾಳೆ. ಆಗ ನೀನಾದರೂ ಅರ್ಥ ಮಾಡ್ಕೊಂಡೆಲ್ಲ, ಸಾಕ್ಬಿಡವ, ನೋಡವ ಇದನ್ನ ನೀನು ಶಿಕ್ಷೆ ಅನ್ಕೋಬೇಡ, ನಿನ್ನ ಬದುಕನ್ನ ಸರಿ ಮಾಡ್ಕೊಳಕ್ಕೆ ಸಿಕ್ಕಿರೋ ಒಂದು ಅವಕಾಶ ಅನ್ಕೋ, ಆಮೇಲೆ ಹೊರಗಡೆ ಹಾಕ್ಬಿಟ್ಟವ್ರೆ, ಅವ್ನಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೋಬೇಡ, ಶಿವರಾಮೇಗೌಡ ಬದುಕಿರೋವರೆಗೂ ನಿನಗೆ ಅನ್ಯಾಯ ಆಗೋಕೆ ಬಿಡಕ್ಕಿಲ್ಲ ಅಂತ ಹೇಳ್ತಾನೆ. ಏನೂ ಆಗೋಕ್ಕಿಲ್ಲ, ಧೈರ್ಯವಾಗಿರು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಆಗ ಅಜ್ಜಿ ಚಂಪಂಗೆ ನೋಡೆ ನಿಮ್ಮ ದೊಡ್ಡ ಮಾವ ಹೇಳ್ದಂಗೆ ನೀನೇ ಅವನನ್ನು ಸರಿದಾರಿಗೆ ತರಬೇಕು, ಇಲ್ಲದೆ ಹೋದರೆ ನಿನ್ನ ಜೀವನನೇ ಹಾಳಾಗ್ತದೆ ಅಂತ ಹೇಳ್ತಾಳೆ. ಆಗ ಚಂಪಾ ಸರಿ ಅಜ್ಜಿ, ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಅಂತಾಳೆ. ಆಗ ಅಜ್ಜಿ ಬರೀ ಪ್ರಯತ್ನ ಮಾಡೋದಲ್ಲ, ಹೆಂಗಾರ ಮಾಡಿ ಅವನನ್ನು ಸರಿ ದಾರಿಗೆ ತಕೊಂಬ, ಒಂದೊತ್ತಿನ ಊಟ ಮಾಡೋಕ್ಕೂ ಏಟೆಲ್ಲ ಕಷ್ಟಪಡಬೇಕು ಅಂತ ಅವ್ನಿಗೆ ಅರ್ಥ ಮಾಡಿಸು, ದುಡ್ಡು ತೊಗೊಂಬಂದ್ರೇ ಮಾಡಿ ಹಾಕ್ತೀನಿ ಅಂತ ಹೇಳು ಅಂತಾಳೆ. ಜವಾಬ್ದಾರಿ ಏನು ಅನ್ನೋದನ್ನ ಅವ್ನು ತಿಳ್ಕೊಳ್ಳೋಂಗೆ ಮಾಡು, ಇನ್ನೊಂದು ಕಿತ ಅವನಿಂದ ಈ ಮನೆ ಮರ್ಯಾದೆ ಹೋಗ್ದಂಗೆ ನೋಡ್ಕೊ ಅಂತ ಹೇಳ್ತಾಳೆ. ಚಂಪಾ ಎಲ್ಲದಕ್ಕೂ ಹ್ಞೂ ಅಜ್ಜಿ ಅಂತ ಹೇಳಿ ಅಳ್ತಾ ನಿಂತಿರ್ತಾಳೆ. ಈ ಕಡೆ ಭದ್ರೇಗೌಡ ತುಂಬ ಕೋಪದಲ್ಲಿ, ಅವ್ನಿಗೆ ಏಟ್ಲ ಧೈರ್ಯ, ನಮ್ಮ ವಂಶದಾಗೆ ಹುಟ್ಟಿ ಈ ಥರ ಕೆಲಸ ಮಾಡೋಕ್ಕೆ ನಾಚಿಕೆ ಮಾನ ಮರ್ಯಾದೆ ಇಲ್ವೇನ್ಲ ಅವ್ನಿಗೆ, ಇವತ್ತು ನಂಗೆ ಬಂದಿದ್ದ ಕೋಪಕ್ಕೆ ಹಾಗೆ ಕತ್ತರಿಸಾಕ್ಬಿಡ್ಬೇಕು ಅಂದ್ಕೊಂಡಿದ್ದೆ, ಏನು ಮಾಡ್ತೀಯ ಅಪ್ಪಯ್ಯನೇ ಅವ್ನಿಗೆ ಶಿಕ್ಷೆ ಕೊಟ್ಬಿಟ್ರಲ್ಲ ಅದಕ್ಕೆ ಸುಮ್ಮನಾದೆ ಅಂತಾನೆ. ಆಗ ಕ್ವಾಟ್ಲೆ ಸಮಾಧಾನ ಮಾಡ್ಕೊ ಅಂತಮ್ಮ ಅಂತ ಹೇಳ್ತಾನೆ. ಆಗ ಭದ್ರೇಗೌಡ ಅವ್ನು ಮಾಡಿರೋ ತಪ್ಪಿಗಾಗಲೇ ಚಂಪನ ಜೊತೆ ಕೊಟ್ಟು ಮದುವೆ ಮಾಡಿದ್ದೀವಿ, ಅದನ್ನಾದ್ರೂ ನೋಡ್ಕೊಂಡು ಸುಮ್ಮನೆ ಆಗಬೇಕು ತಾನೇ ಅಂತಾನೆ. ಆಗ ಕ್ವಾಟ್ಲೆ ಅಂತಮ್ಮ ಅದೇನೋ ಹೇಳ್ತಾರಲ್ಲ, ನಾಯಿನ ಕರ್ಕೊಂಡೋಗಿ ಸಿಂಹಾಸನದ ಮೇಲೆ ಕೂತ್ಕೊಂಡ್ರು ಅದ್ರ ಚಾಳಿ ಬಿಡೋಕ್ಕಿಲ್ಲ ಅಂತ, ಹಂಗತಾವ್ ಜಾತಿ ಇವನು ಅಂತಾನೆ. ಆಗ ಭದ್ರೇಗೌಡ ಅದ್ಯಾವ್ರೆ ಇವ್ನು ಮುಖವಾಡ ಕಳಿಸ್ತಾ ಅನಿಸುತ್ತೆ ಅಂತಿರ್ತಾನೆ. ಆಗ ಕ್ವಾಟ್ಲೆ ನಿಮ್ಮ ತಮ್ಮ ರಾಜನ ಮುಖವಾಡ ಕಳಚಿದ್ದು ದ್ಯಾವ್ರಲ್ಲಪ್ಪ, ನಿನ್ನ ಹೆಂಡ್ರು ಅತ್ಕೆಮ್ಮ ಅಂತ ಹೇಳ್ತಾನೆ. ಆಗ ಭದ್ರೇಗೌಡ ಮಾತಿಗೂ ನೀನು ಅವಳನ್ನ ನನ್ನ ಹೆಂಡ್ರು ಅಂತ ಕರಿಬೇಡ ಅಂತಾನೆ. ಆಗ ಕ್ವಾಟ್ಲೆ ನೀನು ಒಪ್ಕೊಂಡ್ರು ಒಪ್ಕೊಳ್ದೆ ಹೋದ್ರು ಅವ್ರು ನಿನ್ನ ಹೆಂಡ್ರೆಯ, ಅದೇ ಸತ್ಯ, ಅದಂತೂ ಬದಲಾಗಕ್ಕಿಲ್ಲ ಅಂತಾನೆ. ಇವತ್ತು ಒಂದು ಹೆಣ್ಣಿನ ಜೀವನ ಉಳಿಸಿ ಮಾವಯ್ಯನ ಮರ್ಯಾದೆ ಕಾಪಾಡಿದ್ದು ಅತ್ಕೆಮ್ಮನೆಯ ಅಂತ ಹೇಳ್ತಾನೆ. ಆಗ ಭದ್ರೇಗೌಡಲ್ಲೇ ಅವನಿಗೂ ಇದಕ್ಕೂ ಏನೆಲ್ಲ ಸಂಬಂಧ. ಆಗ ಕ್ವಾಟ್ಲೆ ಎಲ್ಲ ವಿಷಯನೂ ಭದ್ರೇಗೌಡಂಗೆ ಹೇಳ್ತಾನೆ. ಈ ಕಡೆ ಈಶ್ವರಿ ಭಾಷಂಗೆ ಈ ನನ್ನ ಮಗ ಮಾಡಿದ ಕೆಲಸಕ್ಕೆ ಹಂಗೆ ಹಿಚ್ಕಿ ಸಾಯಿಸ್ಬಿಡೋಣ ಅಂತ ಅನಿಸ್ತಾ ಇದೆ ಅಂತಾಳೆ. ಆಗ ಚಿತ್ರ ಅಲ್ಲಿ ದೊಡ್ಡಪ್ಪ ದಣಕ್ಕೆ ಬಡ್ದಂಗೆ ಬಡ್ದಿದ್ದು ಸಾಕಾಗಿಲ್ಲ ಅಂತ ಇಲ್ಲಿ ನೀನು ಬೇರೆನಾ ಅಂತಾಳೆ. ಆಗ ಈಶ್ವರಿ ಇನ್ನೊಂದ್ಕಿತ ಅವ್ನು ಪರವಾಗಿ ಮಾತಾಡಿದ್ರೆ ನಿನ್ನೆ ಹಿಚ್ಕಿ ಸಾಯಿಸ್ಬಿಡ್ತೀನಿ ಅಂತಾಳೆ. ಆಗ ಚಿತ್ರ ಸಾಯಿಸ್ಬಿಡು, ಇಬ್ರು ಸಾಯಿಸ್ಬಿಡು ಅಂತಾಳೆ. ಆಗ ಈಶ್ವರಿ ಇನ್ನೇನೇ ಮಾಡಲಿ ಚಿತ್ರ, ಶಿವರಾಮೇಗೌಡ ನಂಬಿಕೆ ಗಳಿಸೋ ಗಂಟ ಸುಮ್ಕಿರು ಅಂತ ಇವನಿಗೆ ಎಷ್ಟೇ ಬಡ್ಕೊಳ್ಳಿ ಚಿತ್ರ, ಜೀವನ ಪೂರ್ತಿ ರಾಜನ್ ತನ ಬದುಕ್ಬೋದಿತ್ತಲ್ಲೇ, ಇವನು ಅವನ ಅದೃಷ್ಟನ ಅವನ ಕಾಲಲ್ಲೇ ಅವನೇ ಒದ್ದಿದ್ದಾನೆ, ಅವನ ಹಣೆ ಬರಹನೇ ಕೆಟ್ಬಿಡ್ತು ಅಂತಾಳೆ. ಆ ವಿದ್ಯನ್ ಕೆಣಕಿ ಅರ್ಧ ಮರ್ಯಾದೆ ಕಳ್ಕೊಂಡ, ಆದರೂ ಅವಳು ಮನೆ ಮರ್ವಾದಿ ಅಂತ ಸುಮ್ಮನೆ ಇದ್ಲು. ಇಷ್ಟಾದ್ಮೇಲೂ ಈ ನನ್ನ ಮಗ ಇದೇ ಕೆಲಸ ಮಾಡ್ತಾವನೆ ಅಂದರೆ ಇವನ ಹಣೆ ಬರನ ಯಾರ ಕೈಲಿಂದ ಬದಲಾಯಿಸೋಕ್ಕಾಗಲ್ಲ ಬಿಡು ಅಂತಿರ್ತಾಳೆ. ಹೋಗ್ಲಿ ತಗೊಳ್ಳೆ, ಇವ್ನು ನನ್ನ ಮಗ ಭಿಕ್ಷೆ ಬೇಡ್ಕೊಂಡು ಬದುಕಬೇಕು, ಆವಾಗಲೇ ಗೊತ್ತಾಗುತ್ತೆ ಇವನಿಗೆ ಅಂತಾಳೆ. ಇನ್ಮ್ಯಾಕೆ ಇನ್ನು ಜೀವನದಲ್ಲಿ ನನ್ನ ಮಗನ ಶಿವರಾಮೇಗೌಡ ನಂಬಕ್ಕಿಲ್ಲ, ಅದು ಮಾತ್ರ ಪಕ್ಕ ಅಂತಾಳೆ. ನಾನು ಕಂಡಿದ್ದ ಕನಸೆಲ್ಲ ನುಚ್ಚು ನೂರಾಗೋಯ್ತು ಅಂತಿರ್ತಾಳೆ. ಆಗ ಚಿತ್ರ ಅವ್ವ ಆ ಭದ್ರ ಏನೇ ತಪ್ಪು ಮಾಡಿದ್ರು ಬೈದು ಸುಮ್ಕಾಗ್ತಾರೆ, ಆದರೆ ಇವನಿಗೆ ಚಾವಟಿಲಿ ಹೊಡೆದು ಅವಮಾನ ಮಾಡ್ತಾರೆ ಅಂತಿರ್ತಾಳೆ. ಆಗ ಈಶ್ವರಿ ನನ್ನ ಮಗನ ಮನೆಯಿಂದ ಆಚೆ ಹಾಕಿದ್ರು ಪರವಾಗಿಲ್ಲ, ಆದರೆ ಶಿವರಾಮೇಗೌಡ ಜಯಿಸಕ್ಕೆ ನಾನು ಬಿಡಕ್ಕಿಲ್ಲ, ನನಗಾಗಿರೋ ನೋವಿಗೆ ಅವನು ಜೀವನ ಪೂರ್ತಿ ಅನುಭವಿಸಿ ಸಾಯಬೇಕು, ಹಂಗೆ ಮಾಡ್ತೀನಿ ಅಂತ ಮಾತಾಡ್ತಿರ್ತಾಳೆ. ಆಗ ಅದೇ ಸಮಯಕ್ಕೆ ಅವಳ ಗಂಡ ಗೋವಿಂದ ಬರ್ತಾನೆ. ಆಗ ಅವನು ಚಿತ್ರಂಗೆ ಓಹೋ ಏನು ಭಾರಿ ಗನಂದಾರಿ ಕೆಲಸ ಮಾಡೋನೆ ಅಂತ ಅವನ ಸೇವೆ ಮಾಡ್ತಾ ಇದೆಯಾ, ಇನ್ನು ತಯಾರು ಮಾಡಿ ಯಾರ ಮನೆ ಹಾಳು ಮಾಡಬೇಕು ಅಂತ ಮಾಡಿರಿ ಅಂತಾನೆ. ಆಗ ಈಶ್ವರಿ ನಿಜ ಹೇಳ್ರಿ, ಇವನನ್ನ ನಿಮ್ಮ ಮಗ ಅನ್ಕೊಂಡಿದ್ದೀರಾ ಇಲ್ಲ ನಿಮ್ಮ ಶತ್ರು ಮಗ ಅನ್ಕೊಂಡಿದ್ದೀರಾ, ಆ ಭವಾನಿ ನಿಮ್ಮ ಕಣ್ಮುಂದೆ ತಾನೇ ಹೇಳಿದ್ಲು, ಆ ವಿಷಯನ ಅಲ್ಲೇ ಮುಚ್ಚಾಕೋದ್ಬಿಟ್ಟು ಅಲ್ಲಿ ತನಕ ಕರ್ಕೊಂಡು ಹೋಗಿದ್ದೀರಲ್ಲ, ಯಾಕೆ ಇಷ್ಟು ದ್ವೇಷ ಅವನ ಮೇಲೆ ಅಂತಾಳೆ.
ಆಗ ಗೋವಿಂದ ಅಂದರೆ ಇಂಥ ಕೆಲಸ ಮಾಡಿದ್ರು ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕಾ, ನಾಚಿಕೆ ಆಗಕ್ಕಿಲ್ವಾ ನಿಂಗೆ ಅಂತಾನೆ. ಆಗ ಈಶ್ವರಿ ಹಂಗಲ್ಲ ಕಣ್ರಿ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಒಂದೇ ಒಂದ್ಕಿತ ನನ್ನ ಕಡೆ ಹೇಳಿದ್ರೆ ಹೆಂಗಾನ ಮಾಡಿ ನಾನು ತಪ್ಪಿಸ್ತಿದ್ನಲ್ವೇನ್ರಿ ಅಂತಾಳೆ. ಆಗ ಕೋಪ ಮಾಡಿಕೊಂಡು ಗೋವಿಂದ ಅವಳ ಮೇಲೆ ಕೈ ಎತ್ತಕ್ಕೆ ಹೋಗ್ತಾನೆ. ಹೊಡೆದ್ರೆ 32 ಹಲ್ಲು ಉದುರೋಗ್ಬೇಕು. ಇಂಥ ಮಕ್ಕಳು ಇದ್ರೂ ಒಂದೇ, ಇಲ್ಲದೆ ಇದ್ರೂ ಒಂದೇಯ ಅಂತಾನೆ. ಈ ಕಡೆ ಸುಭಾಷಂಗೆಲ್ಲೇ ಅನ್ನ ಹೇಳ್ದಂಗೆ ಮನೆ ಬಿಟ್ಟು ಹೋಗ್ತಾ ಇರಬೇಕು, ಅದನ್ನ ಹೇಳೋಕ್ಕೆ ಬಂದೆ ಅಂತಾನೆ. ಅಷ್ಟು ಹೇಳಿ ಅವ್ನು ಹೊರಡ್ತಾನೆ. ಆಗ ಸುಭಾಷ ಇವ್ನು ನಮ್ಮ ಅಪ್ಪನೇ ಏನವ್ವ, ಇವನೇ ನನ್ನ ಕತ್ತಿಡ್ದು ಆಚೆ ದಬ್ಬಂಗವನೇ ಅಂತಾನೆ. ಆಗ ಈಶ್ವರಿ ನೀ ಹುಟ್ಟಿರೋ ತಪ್ಪಿಗೆ ಅವನ್ನ ಅಪ್ಪ ಅಂತಾನೆ ಕರೆಯೋದು ನೀನು ತಿರ್ತಾಳೆ. ಅದೇ ಸಮಯಕ್ಕೆ ಚಂಪಾ ಅಲ್ಲಿಗೆ ಬರ್ತಾಳೆ. ಆಗ ಈಶ್ವರಿ ಆಹಾ ಮಹಾತಾಯಿ ಬಂದೆ ಅವ ನೀನು ಯಾವಾಗ ಅವನ ಜೀವನದಲ್ಲಿ ಕಾಲಿಟ್ಟು ಎಲ್ಲ ಗ್ರಹಗಳು ಹೆಗ್ಲೇರಿಕನೇ ಅಂತಿರ್ತಾಳೆ. ಅದಾದಮೇಲೆ ಸುಭಾಷ ಮತ್ತು ಚಂಪಾ ಹೊರಗಡೆ ಬರ್ತಾರೆ. ಆಗ ಸುಭಾಷ ಚಂಪಾ ಅಂತ ಏನೋ ಹೇಳಕ್ಕೆ ಹೊಡ್ತಾನೆ. ಆಗ ಕೈ ಮುಗಿದು ಚಂಪಾ ನೀವೇನು ಹೇಳಬೇಡಿ, ಕೂಟೆ ಮಾತಾಡೋದೇ ಬೇಕಾಗಿಲ್ಲ, ನಾನು ನಿಮ್ಮನ್ನ ಯಾವುದೇ ಕಾರಣಕ್ಕೂ ಇನ್ಮೇಲೆ ನಂಬಕ್ಕಿಲ್ಲ. ಅಲ್ಲ ನಾನು ಏನು ಅನ್ಯಾಯ ಮಾಡಿದ್ದೆ ಅಂತ ಎಷ್ಟೊಂದು ಮೋಸ ಮಾಡಕ್ಕೆ ಮನಸ್ಸು ಬಂತು ನಿಮಗೆ? ನನ್ನ ಪಿರುತಿ ಮಾಡಿನೇ ತಾನೇ ಮದುವೆ ಮಾಡ್ಕೊಂಡ್ರಿ, ಹಂಗಿದ್ರು ನಿಮ್ಗೆ ಯಾಕಿಂತ ಕೆಟ್ಟ ಬುದ್ಧಿ ಅಂತಾಳೆ. ಹೀಗೆ ಬುದ್ಧಿ ಹೇಳ್ತಾ ಇರ್ತಾಳೆ. ಈ ಕಡೆ ಸುಭಾಷ ಅವಳು ಹೋದ ತಕ್ಷಣ ಇಷ್ಟೆಲ್ಲ ಮಾಡಿ ನನಗೆ ಬುದ್ಧಿ ಹೇಳಕ್ಕೆ ಬರ್ತಾ ಇದೀಯಾ, ಎಲ್ಲ ನಿನ್ನಿಂದನೇ ಆಗಿರೋದು, ಇದಕ್ಕೆಲ್ಲ ತಕ್ಕ ಪಾಠ ಕಲಿಸ್ತೀನಿ ಅಂತ ಅನ್ಕೋತಾ ಇರ್ತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.